ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದುಬಿಟ್ಟು ನಿಮಗೆ ಎಗ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. ಏನೇನು ತೊಗೊಂಡು ಅಂತ ನೋಡ್ಬೋದು ನೀವು. ಎಗ್ ಬಿರಿಯಾನಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ನಾವು ಒಂದು 10ರಿಂದ 15 ನಿಮಿಷದಲ್ಲಿ ರೆಡಿ ಆಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ಇಲ್ಲ ನೈಟಲ್ಲಿ ಡಿನ್ನರ್ಗಾಗಲಿ ಯಾವಾಗ ಬೇಕಾದರೂ ನಿಮಗೆ ಮಾಡ್ಕೊಂಡು ತಿನ್ಬೋದು. ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋ ಬನ್ನಿ. ನಾನು 1.5 ಗ್ಲಾಸಷ್ಟು ಅಕ್ಕಿನ ತೊಗೋತಾ ಇದ್ದೀನಿ. ನಾನಿಲ್ಲಿ 3ರಿಂದ 4 ಜನಕ್ಕೆ ಮಾತ್ರ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ತೊಗೊಳ್ಳಿ. ನಾನು ಇಷ್ಟು ನೀರು ಹಾಕಿ ಇಕ್ತಾಯಿದ್ದೀನಿ. ಸ್ವಲ್ಪ ನೆನಿಬೇಕದು ಚೆನ್ನಾಗಿ ಅಕ್ಕಿ. ಅದು ನೆನೆಯೋಷ್ಟರಲ್ಲಿ ನಾವು ಮಿಕ್ಸಿ ಜಾರಿಗೆ ಮಸಾಲೆನ ರುಬ್ಕೊಂಬರೋಣ ಬನ್ನಿ. ನಾನು ಒಂದಿಷ್ಟು ಬೆಳ್ಳುಳ್ಳಿನ ಹೆಸರನ್ನ ಬಿಡಿಸಿಕೊಂಡಿದ್ದೀನಿ. ಒಂದು 10-15 ಆದರೆ ಸಾಕು. 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಖಾರ ಜಾಸ್ತಿ ಸೇರಿಸ್ತಾ ಇಲ್ಲ. ಇಲ್ಲಿ ಪುದೀನ ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಈ ಥರ ರುಬ್ಕೊಂಬಂದರೆ ಸಾಕು. ನುಣ್ಣಗಾಗಿ ರುಬ್ಬಿ ಈ ಥರ ಪೇಸ್ಟ್ ಆಗಬೇಕು. ಕಲರು ಚೆನ್ನಾಗಿ ಬರುತ್ತೆ. ಎಗ್ ರೈಸ್ದು ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ. ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಕ್ಕಿದ್ದೀನಿ. ನಾನು ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡ್ತಾಯಿದ್ದೀನಿ. ಎಗ್ನ ಫ್ರೈ ಮಾಡ್ಕೊಳ್ಳೋಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಎಗ್ಗೆ ಸೈಡಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಎಗ್ನ ಒಂದು ಚಾಕು ಏನಾದರೂ ತೊಗೊಂಡು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಣ್ಣೆ ಅಂಶ ಎಲ್ಲ ಹೀರ್ಕೊಳ್ಳೋಂಗೆ ಚೆನ್ನಾಗಿ ಫ್ರೈ ಆಗೋಂಗೆ ಒಂದು 2ರಿಂದ 3 ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ. ಈ ಥರ ಆಗಬೇಕದು. ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಆಗಿದೆ. ಈ ಥರ ಇಷ್ಟಾದರೆ ಸಾಕು. ಅದೇ ಎಣ್ಣೆಯಲ್ಲಿ ಮಿಕ್ಕಿದ್ದನ್ನೆಲ್ಲ ಫ್ರೈ ಮಾಡ್ಕೊತೀನಿ ನಾನು. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋದು. ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹೊತ್ತಿಗೆ ತೊಗೊಳ್ಳಿ. ನಾನು ಮಸಾಲೆ ತೋರಿಸ್ತೀನಿ ಇವಾಗ ನೋಡಿ. ಚಕ್ಕೆ, ಲವಂಗ, ಮಸಾಲೆ ಎಲೆ ಎಲ್ಲ ಐಟಮು ತೊಗೊಂಡಿದ್ದೀನಿ. ಇಲ್ಲಿ ಸ್ಟಾರು, ನಿಮ್ಗೆ ಏನೇನು ಮಸಾಲೆ ಬೇಕೋ ಅದೆಲ್ಲ ತೊಗೊಳ್ಳಿ. ನಾನು ಪಲಾವ್ಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ದೀನಿ. ಒಂದು 2ರಿಂದ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ದಪ್ಪ ಈರುಳ್ಳಿನ ಉದ್ದಗಾಗಿ ತೆಳ್ಳಗಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಯಾಕೆ ಬೇಗ ಫ್ರೈ ಆಗುತ್ತೆ ತೆಳ್ಳಗಾದರೆ. ಇದನ್ನು ಜಾಸ್ತಿ ಫ್ರೈ ಮಾಡಬೇಕು ಅಂತೇನಿಲ್ಲ. ಒಂದು ಮೀಡಿಯಮ್ ಸೈಜಲ್ಲಿ ಫ್ರೈ ಮಾಡಿದರೆ ಸಾಕು. ತುಂಬ ದಪ್ಪದಾಗಿ ಹೆಚ್ಚಿಟ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ತುಂಬ ತೆಳ್ಳಗಾಗಿ ಹೆಚ್ಚಿಟ್ಕೊಂಡಿರೋದಿಲ್ಲಿ. ನೀವು ನೋಡ್ಕೊಂಡು ಹೆಚ್ಚಿಟ್ಕೊಳ್ಳಿ. ಈರುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾವುದೇ ರೈಸು ಆಗಲಿ ಯಾವುದೇ ಐಟಮ್ ಆಗಲಿ ಅಡುಗೆ ಮಾಡಬೇಕಾದ್ರೆ ಈರುಳ್ಳಿ ಜಾಸ್ತಿ ಹಾಕಿ ಮಾಡಿದರೆ ಟೇಸ್ಟೇ ಬೇರೆ ಬರುತ್ತೆ. ನಾವು ಮುಂಚೆನೇ ಎಲ್ಲ ರುಬ್ಬಿಟ್ಕೊಂಡಿದ್ದೀವಿ. ಶುಂಠಿ, ಬೆಳ್ಳುಳ್ಳಿ, ಈ ಪುದೀನ, ಕೊತ್ತಂಬರಿ ಅದನ್ನೆಲ್ಲ ಸೇರಿಸ್ತಾ ಇದ್ದೀನಿ ಇಲ್ಲಿ. ಈ ಥರ ಅಂದರೆ ಇದು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ಎಣ್ಣೆಲಿ ಎಷ್ಟು ಫ್ರೈ ಮಾಡ್ತಿರಲ್ಲ ಅಷ್ಟು ಹಸಿ ವಾಸನೆ ಇರೋದಿಲ್ಲ ಇದಕ್ಕೆ. ನೋಡ್ಕೊಂಡು 2 ನಿಮಿಷ ಈ ಥರ ಎಣ್ಣೆಲಿ ಕುದಿಬೇಕು ಚೆನ್ನಾಗಿ. ಒಂದು 2ರಿಂದ 3 ನಿಮಿಷ ಬಿಟ್ಬಿಡಿ ಕುದಿಯೋಕ್ಕೆ. ಆಮೇಲೆ 2 ಟೊಮಾಟೊ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಟೊಮಾಟೊನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನು 2 ತೊಗೋತಾ ಇರೋದು ಇಲ್ಲಿ. ದಪ್ಪ ಟೊಮಾಟೊ 2 ತೊಗೊಂಡಿದ್ದೀನಿ. ನಾನು ಮುಂಚೆನೇ ಯಾಕೆ ಹಾಕ್ಕೊಂಡಿಲ್ಲ ಈರುಳ್ಳಿ ಜೊತೆನೇ ಅಂದರೆ ಈ ಟೊಮಾಟೊ ಬೇಗ ಮೆತ್ತಗಾಗುತ್ತೆ ಅಂತ ಈರುಳ್ಳಿ ಆದಮೇಲೆ ನಾನು ರುಬ್ಬಿರೋ ಮಸಾಲೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಟೊಮಾಟೊನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೊಮಾಟೊ ಸ್ವಲ್ಪ ಫ್ರೈ ಮಾಡಿದರೆ ಸಾಕು, ಬೇಗ ಮೆತ್ತಗಾಗುತ್ತೆ, ಹಣ್ಣಾಗಿರುತ್ತೆ. ನಾನು ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ, ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ, ಗರಂ ಮಸಾಲ ಹಾಕೋತಾ ಇದ್ದೀನಿ ಸ್ವಲ್ಪ, 1-2 ಸ್ಪೂನಷ್ಟು, 1 ಚಿಟಿಕೆಯಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಬಿರಿಯಾನಿ ಮಸಾಲೆನಾದ್ರೂ ಹಾಕ್ಕೊಳ್ಳಿ. ನಾನು ಬಿರಿಯಾನಿ ಮಸಾಲೆ ಹಾಕೋತಾ ಇಲ್ಲ, ಇಲ್ಲಿ ಗರಂ ಮಸಾಲ ಹಾಕೋತಾ ಇದ್ದೀನಿ. ಇವಾಗ ಸೇರಿಸ್ಕೊಂಡಿರೋ ಮಸಾಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2ರಿಂದ 3 ನಿಮಿಷನಾದರೂ. ಎಣ್ಣೆಲಿ ಎಷ್ಟು ಮಿಕ್ಸ್ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ರೈಸು. ಯಾವುದು ಹಸಿ ವಾಸನೆ ಇರಬಾರ್ದು. ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ನಾನು 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ. ಅದಕ್ಕೆ 3 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ ಇಲ್ಲಿ. ಪಾತ್ರೆಯಲ್ಲಿ ಮಾಡ್ಕೊಳ್ಳೋರು 3ರಿಂದ 3.5 ಹಾಕ್ಕೊಳ್ಳಿ. ಜಾಸ್ತಿ ಬೇಕಾಗುತ್ತೆ ಪಾತ್ರೆಯಲ್ಲಿ ಮಾಡ್ಕೋಬೇಕಾದ್ರೆ. ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ. ಪಾತ್ರೆಯಲ್ಲಿ ಮಾಡ್ಕೊಳ್ಳೋರು ಒಂದು ಸ್ವಲ್ಪ ನೀರು ಜಾಸ್ತಿ ತೊಗೊಳ್ಳಿ. ಕುಕ್ಕರು ನೀರು ಜಾಸ್ತಿ ಹಿಡಿಯಲ್ಲ ಅಂತ ನಾನು ಕರೆಕ್ಟ್ ಸೈಜಲ್ಲಿ ನೀರು ತೊಗೊಂಡಿದ್ದೀನಿ. 1.5 ಗ್ಲಾಸ್ಗೆ 3 ಗ್ಲಾಸು. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಅಕ್ಕಿನ ಏನು ಅಳತೆಗೆ ತೊಗೊಂಡಿರ್ತೀರಲ್ಲ ಅದ್ರ 2 ಪಟ್ಟು ನೀರು ಹಾಕ್ಕೋಬೇಕು ಯಾವಾಗಲೂ ರೈಸ್ಗೆ. ಯಾವಾಗಲೇ ರೈಸ್ ಚೆನ್ನಾಗಿ ಬರೋದು. ನಾನು ಮುಂಚೆನೇ ಇಟ್ಕೊಂಡಿರೋ ಅಕ್ಕಿನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ 1-2 ನಿಮಿಷ. ನಾನು ಅಕ್ಕಿನ ಫ್ರೈ ಮಾಡಿಕೊಂಡು ಒಂದೊಂದು ಸಲ ಮಾಡ್ತೀನಿ. ಅದನ್ನು ಇನ್ನೊಂದು ಸಲ ತೋರಿಸ್ತೀನಿ. ನೀರು ಹಾಕೋಕ್ಕಿಂತ ಮುಂಚೆನೇ ಅಕ್ಕಿ ಹಾಕ್ಕೊಂಡ್ಬಿಡ್ತೀನಿ. ಅಕ್ಕಿ ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ಹಾಕ್ಕೊಳ್ಳೋದು ಮಿಕ್ಕಿದ್ದೆಲ್ಲ. ಇವಾಗ ಆಗಿದೆ, ಕುದೀತಾ ಇದೆ ಇದು. ನೋಡ್ಬೋದು ನೀವು. ಇಷ್ಟಾದರೆ ಸಾಕು. ಇಷ್ಟಾದಮೇಲೆ ನೀವು ಆಗಲೇ ಫ್ರೈ ಮಾಡಿಟ್ಕೊಂಡಿರ್ತೀರಲ್ಲ ಎಗ್ನ, ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟನ ಆಲ್ರೆಡಿ ಅನ್ನ ಅರ್ಧ ಬೆಂದಿದೆ. ಆಲ್ರೆಡಿ ಎಗ್ನ ಬಾಯ್ಲ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ಇಲ್ಲಿ. ಈ ಥರ ಮಾಡ್ಕೋಬೇಕು. ನಾನಿಲ್ಲಿ ಕುಕ್ಕರಲ್ಲಿ ಕ್ಲೋಸ್ ಮಾಡಿ ವಿಜಿಲ್ ಹೊಡೆಸ್ಕೊತಾ ಇಲ್ಲ. ವಿಜಿಲ್ ಹೊಡೆಯೋಕ್ಕಿಂತ ಮುಂಚೆನೇ ಕುಕ್ಕರ್ನ ಆಫ್ ಮಾಡ್ಕೊತೀನಿ. ಯಾಕಂದರೆ ಮುಂಚೆನೇ ಅನ್ನ ಬೈದಿದೆ. ಸ್ವಲ್ಪ ಆಗಿದೆ, ಏರ್ ಇಟ್ಕೊಂಡ್ರೆ ಸಾಕು. ಆಗಿದೆ ಇವಾಗ ನೋಡ್ಬೋದು ನೀವು.
ಒಂದು ವಿಜಿಲು ಆಗಿಲ್ಲ, ನಾನು ಮುಂಚೆನೇ ಆಫ್ ಮಾಡಿದ್ದೀನಿ. ವಿಜಿಲ್ ಹೊಡೋಕ್ಕಿಂತ ಮುಂಚೆನೇ ಈ ಥರ ಆಗಿದೆ. ಬಿರಿಯಾನಿ ಎಷ್ಟು ಉದುರುದುರಾಗಿರುತ್ತೆ, ತುಂಬ ಉದುರುದುರಾಗಿರುತ್ತೆ. ಇದ್ರ ಜೊತೆ ಸೈಡಲ್ಲಿ ನೀವು ಮೊಸರು ಬಜ್ಜಿನ ಮಾಡ್ಕೋಬೋದು. ಇದ್ರ ಘಮ ಅಂದರೂ ಚೆನ್ನಾಗಿ ಬರ್ತಾಯಿದೆ ಇವಾಗ. ಈ ಥರ ಮಾಡ್ಕೊಂಡು ನೋಡಿ, ನೀವು ಅವಾಗವಾಗ ಮಾಡ್ಕೊಂಡು ತಿಂತಾನೆ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ ಇದು ರೈಸ್ ಎಗ್ ಬಿರಿಯಾನಿ. ನಾನು ಇನ್ನೊಂದು ಥರ ಬೇರೆ ಥರ ಮಾಡ್ತೀನಿ, ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇವಾಗ ಆಗಿದೆ, ಡಿನ್ನರ್ಗೆಲ್ಲ ಚೆನ್ನಾಗಿರುತ್ತೆ ಇದು, ನೈಟಲ್ಲಿ ಮಾಡ್ಕೊಳ್ಳೋಕ್ಕೆ ಆಗಿದೆ ಇವಾಗ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.